ನನಗೆ ಮತ್ತು ನಮ್ಮ MP ಗದ್ದಿಗೌಡರು ಅವ್ರು ಹೇಳಿದರು, ಅವರಿಬ್ಬರು ಬರಲ್ಲ. ಯಾಕೆ ಬರಲ್ಲ ಅಂತಂದ್ರೆ ಕಾನೂನಾತ್ಮಕವಾಗಿ ಇನ್ನೂ ಸರಿಪಡಿಸ್ಕೋಬೇಕಾಗಿದೆ, ಇನ್ನೂ ಪರ್ಮಿಷನ್ಗಳು ಬೇಕಾಗಿವೆ ಅನ್ನತಕ್ಕಂಥ ಮಾತನ್ನು ಹೇಳಿದರು. ಹೀಗಾಗಿ ಅದನ್ನು ಸರಿಪಡಿಸಬೇಕು ಅಂತ ನಮಗೂ ಹೇಳಿದರು. ನಾವು ಕೇಳಿದ್ವಿ, ಏನು ಸರಿಪಡಿಸ್ಬೇಕು ಅಂತಂದ್ರೆ ನೀವು ಹೇಳಿದೆ ಹಾಗೆ ಎಲ್ಲ ಪರ್ಮಿಷನ್ಗಳು ತಗೊಂಡ್ವಿ, ನಿಮಗೂ ಗೊತ್ತು. ಅವರು ಮಾತಾಡ್ತಾ ಹೇಳಿದರು, ಸುಪ್ರೀಂ ಕೋರ್ಟದ ಒಂದು ಹೊಸ ಆದೇಶ ಇದೆ, ಇಂಥದ್ದು ಸಾರ್ವಜನಿಕವಾಗಿ ಕೂಡಿಸುವಾಗ ಸರ್ಕಾರದ ಅನುಮತಿಯೂ ಕೂಡ ಬೇಕು. ನೀವು ತೆಗೆದುಕೊಂಡದ್ದು ಅನುಮತಿಗಳು ಬಾಗಲಕೋಟೆ ನಗರಸಭೆ ಮಟ್ಟದಲ್ಲಿ ತಗೊಂಡಿರಿ ಮತ್ತು ಜಿಲ್ಲಾ ಆಡಳಿತದ ಮಧ್ಯದಲ್ಲಿ ತಗೊಂಡ್ರಿ, ಆದರೆ ಇದಕ್ಕೆ ಸರ್ಕಾರದ ಅನುಮತಿಯೂ ಕೂಡ ಬೇಕು. ಹೊಸದಾಗಿ ಇದು ಆಗಿದೆ. ನಾವು ಹೇಳಿದೆ, ಇದು ಪ್ರತಿಷ್ಠೆಯ ವಿಷಯ ಮಾಡ್ಕೊಳ್ಳಂಗಿಲ್ಲ. ನಾವು ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಜಗಜ್ಯೋತಿ ಬಸವಣ್ಣನವರ ಈ ಮೂರ್ತಿ ಪ್ರತಿಷ್ಠಾಪನೆ ಇದು ಪ್ರತಿಷ್ಠೆಯ ವಿಷಯ ಅಂತ ನಾವು ಮಾಡಿಲ್ಲ. ಯಾರಾದರೂ ಕೂಡಿಸಿ ಸರ್ಕಾರದಿಂದ ಕುಂತ್ರೆ ಬಹಳ ಗೌರವ ಅಂತ ನಾವಾಗಿ ಹೇಳಿದ್ವಿ. ಈ ಸಮಿತಿಯ ಗೌರವಾಧ್ಯಕ್ಷರಾದಂಥ ಸನ್ಮಾನನೀಯ ನಮ್ಮ ಹಿಂದಿನ ಶಾಸಕರಾದಂಥ ಇವರಣ್ಣ ಚರಂತಿಮಠ ಅವರು ಹೇಳಿದರು, ಇದು ನಮಗೆ ಪ್ರತಿಷ್ಠೆಯ ವಿಷಯ ಅಲ್ಲ. ಭೇಟಿಯಾಗಿ ಅಂತಂದ್ರು ಅವರು, ಶಾಸಕರು ಭೇಟಿಯಾಗಿ, ಉಸ್ತುವಾರಿ ಮಂತ್ರಿಗಳು ಭೇಟಿಯಾಗಿ ಕೂಡಿಸ್ಬೇಕಷ್ಟೇ. ಇದು ಬಾಗಲಕೋಟೆ ಜನರ ಪ್ರತಿಷ್ಠೆ ಅಲ್ಲ, ಇದು ಸಮಸ್ತ ಹಿಂದೂ ಸಮಾಜದ ಪ್ರತಿಷ್ಠೆ. ಅದಕ್ಕೆ ನೀವು ಅನುಮತಿ ಕೊಡುವುದಿಲ್ಲ ಅಂದರೆ ಹೇಗೆ ಅಂತ ಅವರನ್ನು ಕೇಳಿದೆ. ಇಲ್ಲಿ ಕರ್ನಾಟಕದಲ್ಲಿ ಬೇಕಾದಷ್ಟು ಮೂರ್ತಿಗಳು ಕುಂತಿವೆ, ಬಾಗಲಕೋಟೆಯಲ್ಲಿಯೂ ಕುಂತಿದೆ. ಬಾಗಲಕೋಟೆ ನವನಗರದಲ್ಲಿ ಬೇಕಾದಷ್ಟು ಕಡೆ ಗಾರ್ಡನ್ಗಳಲ್ಲಿ ಮಂದಿರಗಳು ಕೂಡ ಇವೆ, ಬೇಕಾದಷ್ಟು ಅನಧಿಕೃತ ಮಸೀದಿಗಳು ಕೂಡ ಇವೆ. ಹಾಗಾದ್ರೆ ಇವೆಲ್ಲ ಪರ್ಮಿಷನ್ ತಗೊಂಡೇ ಕುಂತದೇನು? ಅಲ್ಲ, ಸುಪ್ರೀಂ ಕೋರ್ಟದ ಆದೇಶ ಮಸೀದಿ ಮೇಲೆ ಮೈಕ್ ಹಚ್ಚಿ ಒದರ್ಬೇಕಂತೇನಿಲ್ಲ. ಮುಂಜಾನೆ ರಾತ್ರಿ 10ರಿಂದ ಮುಂಜಾನೆ 6ರವರೆಗೆ ಯಾವುದೇ ಮೈಕ್ ಹಚ್ಚಬಾರ್ದಂತದ ಸುಪ್ರೀಂ ಕೋರ್ಟದು. ಆದರೂ ಅವರು ಮಾಡ್ತಾರಲ್ಲ, ಇದಕ್ಕೆ ಸುಪ್ರೀಂ ಕೋರ್ಟದ ಅನುಮತಿದು ಉಲ್ಲಂಘನೆ ಆಗುವುದಿಲ್ಲ ಅಂತ ಕೇಳಿದೆ SP ಅವ್ರಿಗೆ, DC ಅವ್ರಿಗೆ. ಆದರೆ ಕೊನೆಯದಾಗಿ ಅವರು ಹೇಳಿದರು, ಇದನ್ನು ನೀವು ಹೇಳಿದ ಹಾಗೆ ನಾವು ಪ್ರತಿಭಟನೆಯನ್ನು ಮುಂದಕ್ಕೆ ಹಾಕಿ, ಪ್ರತಿಭಟನೆ ಈ ಶಬ್ದನೇ ಇಲ್ಲ ಮೊದಲೇದ್ದು, ನೀವು ಹೇಳಿದ ಹಾಗೆ ನಾವು ನಿಮ್ಮ ಮಾತನ್ನು ನಂಬಿ ನಾವೇನು ಕೂಡಿಸ್ಬೇಕು ಅಂತಂದಿದ್ವಿ ಆ ಕಾರ್ಯಕ್ರಮ ಮುಂದೆ ಹಾಕಿರ್ತೀವಿ, ಒಂದು ಮನವಿ ಕೊಡ್ತೀವಿ, ನೀವು ಆದಷ್ಟು ಲಘುನೆ ನಮಗೆ ಅವಕಾಶ ಮಾಡಿ ಕೊಡಬೇಕು ಅನ್ನತಕ್ಕಂಥ ಮನವಿಯನ್ನು ನಾಳೆ 26, 25ಕ್ಕೆ ರವಿವಾರ ಸುಟ್ಟಿ ಇರೋದ್ರಿಂದ 26ನೇ ತಾರೀಕಿಗೆ ಕೆಲವು ಜನ ಪ್ರಮುಖರು ಹೋಗಿ DC ಅವರಿಗೆ ಒಂದು ಮನವಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿವಿ.